ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಪ್ರತಿದಿನ ನಮ್ಮ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದ್ರೆ ವಾಟ್ಸಪ್ ಗ್ರೂಪನ್ನು ಸಂಪರ್ಕಿಸಬಹುದು. ಮುಂಜಾನೆಯ ಸಮಯದಲ್ಲಿ ಪ್ರತಿದಿನವೂ ಕೂಡ ದೇವರ ವಾಕ್ಯವನ್ನು ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನ ಮೂಲಕವಾಗಿ ನೀವು ಕೇಳಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕಳೆದ ದಿವಸದಲ್ಲಿ ಉಪವಾಸ ಪ್ರಾರ್ಥನೆಯನ್ನು ಮಾಡಿರಿ, ನಮ್ಮ ಕಠಿಣವಾದ ಸಮಸ್ಯೆಗಳಿಗೆ ಪರಿಷ್ಕಾರವು ಅಥವಾ ಪರಿಹಾರವು ಸಿಗುತ್ತದೆ ಎಂದು ನಾವು ಧ್ಯಾನಿಸಿಕೊಂಡಿದ್ದೆವು. ಆದರೆ ಈ ದಿನದಲ್ಲಿ ಬರೀ ನಮ್ಮ ಕಠಿಣ ಸಮಸ್ಯೆಗೋಸ್ಕರವಾಗಿ ಮಾತ್ರ ಉಪವಾಸ ಮಾಡುವಂಥದ್ದಲ್ಲ, ನಮ್ಮ ಆತ್ಮಿಕ ಜೀವಿತದ ಬೆಳವಣಿಗೆಗೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಶಿಸ್ತು ಬರಬೇಕಾದ್ರೆ ನಮ್ಮ ಆತ್ಮಿಕ ಮನುಷ್ಯನು ಗಟ್ಟಿಗೊಳ್ಳಬೇಕು, ಆತ್ಮಿಕ ಮನುಷ್ಯನು ಸ್ಥಿರವಾಗಿರಬೇಕು, ಕರ್ತನಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕು, ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಬಾರದು. ನಾವು ಏನೇ ಸಮಸ್ಯೆ ಬಂದರೂ ನಮ್ಮ ಆತ್ಮಿಕ ಜೀವಿತದಲ್ಲಿ ಯಾವಾಗಲೂ ಒಂದು ಸ್ಥಿರತೆ, ಒಂದು ಬಲ, ಒಂದು ಧೈರ್ಯ, ಒಂದು ಅಧಿಕಾರ ನಮಗೆ ಬೇಕಂದ್ರೆ ಉಪವಾಸ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ನನ್ನ ವೈಯಕ್ತಿಕ ಜೀವಿತದಲ್ಲಿ ನೋಡುವಾಗ ಕೆಲವೊಂದು ದಿವಸಗಳಿಂದ ಶಾರೀರಿಕವಾದ ಬಲಹೀನತೆಯಿಂದ ಉಪವಾಸ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಈ ಉಪವಾಸ ಮಾಡಲು ಸಾಧ್ಯವಾಗದೇ ಇರೋದಕ್ಕೆ ಅನೇಕ ಆತ್ಮಿಕ ಜೀವಿತದಲ್ಲಿ ಅನೇಕ ವಿಧವಾದಂಥ ಹೋರಾಟಗಳನ್ನು ಎದುರಿಸಬೇಕಾಗಿದೆ. ನಿಮ್ಮ ಜೀವಿತದಲ್ಲೂ ದಯಮಾಡಿ ನೀವು ದಯವಿಟ್ಟು ಉಪವಾಸವನ್ನು ಇರುವುದನ್ನು ಬಿಟ್ಟು ಬಿಡಬೇಡಿ. ವಾರಕ್ಕೆ ಒಮ್ಮೆ ಆದರೂ ನಿಮಗೋಸ್ಕರವಾಗಿ, ನಿಮ್ಮ ಆತ್ಮಿಕ ಜೀವಿತಕ್ಕೋಸ್ಕರವಾಗಿ, ನಿಮ್ಮ ಆತ್ಮಿಕ ಮನುಷ್ಯನ ಶಿಸ್ತುಗೊಳಿಸಲು, ನಿಮ್ಮ ಆತ್ಮಿಕ ಮನುಷ್ಯನ ಗಟ್ಟಿಗೊಳಿಸಲು ಉಪವಾಸ ಮಾಡಿರಿ. ಆರಂಭದ ದಿವಸಗಳಲ್ಲಿ ಎಲ್ಲ ನಾವು ನೋಡುವಾಗ, ನಮಗೆ ಕಷ್ಟ ಬರುವಾಗ, ದುಃಖ ಬರುವಾಗ, ರಕ್ಷಣೆ ಹೊಂದಿದ ಮೊದಲು ಪ್ರಾರಂಭದ ದಿವಸಗಳಲ್ಲಿ ನಾವು ಉಪವಾಸ ಮಾಡ್ತೇವೆ. ಆದರೆ ಈಗ ಎಷ್ಟೋ ಜನ ಉಪವಾಸ ಮಾಡಿ ಎಷ್ಟೋ ದಿವಸಗಳೇ ಆಗಿ ಹೋಗಿದೆ, ಎಷ್ಟೋ ವರ್ಷಗಟ್ಟಲೆ ಆಗಿ ಹೋಗಿರುವಂಥವರು ಕೂಡ ನೀವಿದ್ದೀರಾ. ಆದರೆ ಉಪವಾಸ ಅನ್ನುವಂಥದ್ದು ಬರೀ ಕಷ್ಟ ಪರಿಹಾರ ಮಾಡಿಕೊಳ್ಳಿಕ್ಕೆ ಮಾತ್ರ ಇರುವಂಥದ್ದಲ್ಲ. ನಮ್ಮ ಆತ್ಮಿಕ ಮನುಷ್ಯನು ಗಟ್ಟಿಗೊಳ್ಳಬೇಕು, ನಮ್ಮ ಮತ್ತೆ ದೇವರ ಸಂಬಂಧ ಗಟ್ಟಿಗೊಳ್ಳಬೇಕು. ನಮ್ಮ ಗುಣಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗುಣಗಳಲ್ಲಿ ನಮಗೊಂದು ಬದಲಾವಣೆ ಕಾಣಬೇಕಂದ್ರೆ ನಮಗೆ ಉಪವಾಸ ಪ್ರಾರ್ಥನೆ ಅನ್ನೋದು ಬಹಳವಾಗಿ ಅದು ಇಂಪಾರ್ಟೆಂಟ್ ಆಗಿದೆ. ಯಾಕೆಂದ್ರೆ ಉಪವಾಸ ಮಾಡುವಾಗ ನಾವು ಎಲ್ಲವನ್ನ ತ್ಯಜಿಸಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಾವು ದೇವರೊಟ್ಟಿಗೆ ಸಮಯ ಕಳೆಯುವಾಗ ಕರ್ತನು ನಮ್ಮಲ್ಲಿರುವಂಥ ಬಲಹೀನತೆಗಳನ್ನ, ಕೊರತೆಗಳನ್ನ, ಹಾಗೂ ನಮ್ಮ ಜೀವಿತದಲ್ಲಿರುವಂಥ ಅನೇಕ ಕಾರ್ಯಗಳನ್ನ ತನ್ನ ವಾಕ್ಯದ ಮೂಲಕ, ದರ್ಶನಗಳ ಮೂಲಕ ಮಾತನಾಡುವಾಗ ಆ ಉಪವಾಸ ಪ್ರಾರ್ಥನೆಯಲ್ಲಿ ನಮಗೊಂದು ಮಾನಸಾಂತರ, ನಮಗೊಂದು ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ದೇವರ ವಾಕ್ಯದ ಮೂಲಕವಾಗಿ ಕರ್ತನು ನಮಗೆ ಬಿಡುಗಡೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಆದರೆ ನಾವು ಉಪವಾಸನೆ ಮಾಡಲಿಲ್ಲ, ನಾವು ಕರ್ತನ ಸಮ್ಮುಖದಲ್ಲಿ ಸಮಯವೇ ಕಳೀಲಿಲ್ಲ ಅಂದರೆ ನಮ್ಮ ಆತ್ಮೀಕ ಮನುಷ್ಯನು ಹೇಗಿದ್ದಾನೆ ಎಂದು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸತ್ಯವೇದ ಅನ್ನುವಂಥದ್ದು ಕನ್ನಡಿ ಆಗಿದೆ. ಈಗ ನಾವು ಕನ್ನಡಿಯಲ್ಲಿ ನೋಡುವಾಗ ನಾವು ಹೊರಗೆ ಬಾಹ್ಯವಾಗಿ ಹೇಗೆ ಕಾಣಿಸ್ತಾ ಇದ್ದೇವೆ ಅಂತ ಕನ್ನಡಿಯನ್ನು ನೋಡದೆ ಒಂದು ದಿವಸ ರೆಡಿಯಾಗಿ ಹೋದರೆ ಆ ದಿನದಲ್ಲಿ ನಾವು ಅನೇಕ ಮಿಸ್ಟೇಕ್ಗಳನ್ನು ಮಾಡಿಕೊಂಡಿರ್ತೇವೆ. ಹಾಗೆಯೇ ನಾವು ನಮ್ಮ ಆತ್ಮೀಕ ಮನುಷ್ಯನನ್ನು ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ಕರ್ತನೊಟ್ಟಿಗೆ ನಾವು ಸಮಯ ಕಳೆಯದೆ ಇರುವುದಾದರೆ ನಿಜವಾಗಿಯೂ ನಮ್ಮ ಪರಿಸ್ಥಿತಿ ಹೇಗಿದೆ, ನಮ್ಮ ಗುಣಗಳು ಹೇಗಿದೆ, ನಾವು ಆತ್ಮಿಕದ ಸ್ಥಿತಿಯಲ್ಲಿ ಹೇಗಿದ್ದೇವೆ ಎಂದು ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಅನೇಕ ಸ್ವಭಾವಗಳು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಶುರುವಾಗ್ತದೆ. ನಾವು ಗಲಾತ್ಯದಲ್ಲಿ ವಾಕ್ಯವನ್ನು ಓದ್ತೇವೆ. 5ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮಾನಿಷ್ಠೆಗಳಿಗೆ ಅಧೀನರಲ್ಲ. ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ನಮಗೆ ಒಂದು ಹೋರಾಟ ಇದೆ ನಮ್ಮಲ್ಲಿಯೇ.
ಎಷ್ಟೋ ಸಮಯದಲ್ಲಿ ಈ ಹೋರಾಟದಲ್ಲಿ ಅನೇಕರು ನೀವು ಹಾದು ಬಂದಿದ್ದೀರಾ. ಪ್ರಾರ್ಥನೆ ಮಾಡಬೇಕು, ನಾನು ಆತ್ಮಿಕವಾಗಿರಬೇಕು, ನಂಬಿಕೆಯಲ್ಲಿ ದೃಢವಾಗಿರಬೇಕು, ಯೇಸು ಸ್ವಾಮಿಗೆ ಮೆಚ್ಚುಗೆ ಉಳ್ಳ ಪರಿಶುದ್ಧ ಜೀವಿತವನ್ನು ನಡೆಸಬೇಕೆಂಬ ಹಂಬಲ, ಕುತೂಹಲ ಎಲ್ಲ ನಿಮ್ಮ ಜೀವಿತದಲ್ಲಿ ಇದ್ದಾಗಿಯೂ ಕೂಡ ಅನೇಕ ಸಮಯದಲ್ಲಿ ಅವುಗಳನ್ನ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಹೋರಾಟ ಇದೆ, ಒಂದು ಯುದ್ಧ ಇದೆ. ಅದೇನಂದ್ರೆ ನಮ್ಮ ಶರೀರ ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ, ನಮ್ಮ ಶರೀರ ಇಚ್ಛಿಸುವಂಥದ್ದು ಆತ್ಮ ಇಚ್ಛಿಸುವುದಿಲ್ಲ, ನಮ್ಮ ಆತ್ಮ ಇಚ್ಛಿಸುವಂಥದ್ದು ಶರೀರಕ್ಕೆ ಇಷ್ಟ ಆಗೋದಿಲ್ಲ. ಇವು ಎರಡು ಒಂದೇ ಸ್ಥಳದಲ್ಲಿ ಇರೋದಕ್ಕೆ ನಮಗೆ ನಾವೇನು ಮಾಡಲು ಇಚ್ಛಿಸ್ತೇವೋ ಅದನ್ನ ಮಾಡಲಿಕ್ಕಾಗದೆ ಒಂದಕ್ಕೊಂದು ಹೋರಾಡ್ತಾ ಇರ್ತದೆ. ಈ ಹೋರಾಟದಲ್ಲಿ ನಾವು ಗೆಲ್ಲಬೇಕು ಅಥವಾ ಈ ಹೋರಾಟದಲ್ಲಿ ಶರೀರ ಸೋಲಬೇಕಂದ್ರೆ ನಾವು ಆತ್ಮನಿಂದ ನಡೆಸಿಕೊಳ್ಬೇಕು. ಆತ್ಮನಿಂದ ನಡೆಸಿಕೊಳ್ಳುವಂಥದ್ದೇನೆಂದರೆ ಆತ್ಮನ ಸಹವಾಸ, ಅನ್ಯೂನ್ಯತೆ, ಐಕ್ಯತೆ ಇರುವಾಗ ಮಾತ್ರವೇ ನಾವು ಆತ್ಮನಿಂದ ನಡೆಸಿಕೊಳ್ಳಲಿಕ್ಕೆ ಸಾಧ್ಯ. ಅಷ್ಟು ಮಾತ್ರ ಅಲ್ಲ, ಆತ್ಮನಿಗೆ ವಿಧೇಯತೆ ತೋರಿಸಬೇಕು. ಈ ವಿಧೇಯತೆ ಮತ್ತೆ ಆತ್ಮನ ನಡೆಸುವಿಕೆ ನಮಗೆ ಆತ್ಮನ ಆದಿ, ಆತ್ಮನ ದಾರಿ ನಮಗೆ ಗೊತ್ತಾಗುವಂಥದ್ದು ಹೇಗೆ ಅಂದರೆ ನಾವು ಕರ್ತನೊಟ್ಟಿಗೆ ಒಳ್ಳೆ ಸಂಬಂಧ ಇಟ್ಟುಕೊಳ್ಳುವಾಗ ಮಾತ್ರವೇ ಆಗಿದೆ. ದೇವರೊಟ್ಟಿಗೆ ನಾವು ಸಂಬಂಧನೇ ಇಟ್ಟುಕೊಂಡಿಲ್ಲ, ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿಲ್ಲ, ಉಪವಾಸ ಮಾಡಿಲ್ಲ, ನಾವು ಆತನ ಚಿತ್ತ ಏನೆಂದು ತಿಳಿದುಕೊಳ್ಳದೆ ಹೇಗೆ ಆತ್ಮನನ್ನು ಅನುಸರಿಸಿ ನಡೀಲಿಕ್ಕೆ ಸಾಧ್ಯವಾಗ್ತದೆ? ಹಾಗಾಗಿ ಉಪವಾಸ ಪ್ರಾರ್ಥನೆ ಎಂಬುವಂಥದ್ದು ಬಹಳ ನಮಗೆ, ನಮ್ಮ ಆತ್ಮಿಕ ಮನುಷ್ಯನಿಗೆ, ನಮ್ಮ ಆತ್ಮಿಕ ಜೀವಿತಕ್ಕೆ, ಈ ಸುಳ್ಳಾದ ಲೋಕದಲ್ಲಿ ಸತ್ಯದ ಜೀವಿತವನ್ನು ನಡೆಸಬೇಕಂದ್ರೆ ಆತ್ಮನ ಅನುಸರಿಸಿ ನಾವು ನಡೆಸಬೇಕು. ಆತ್ಮನನ್ನು ಅನುಸರಿಸಿ ನಡೆಯಬೇಕು ಬೇಕಾದರೆ ನಾವು ಕರ್ತನೊಟ್ಟಿಗೆ ಐಕ್ಯವಾಗಿ ಸಂಬಂಧದಲ್ಲಿರಬೇಕು. ಸಂಬಂಧದಲ್ಲಿ ಇರಲಿಕ್ಕೆ ಇಂದು ಅನೇಕರು ಹೇಳ್ತಾರೆ, ನಾನು ತುಂಬ ಬ್ಯುಸಿ ಇದ್ದೇನೆ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ, ನನಗೆ ವಾಕ್ಯ ಓದಲಿಕ್ಕೆ ಸಮಯ ಇಲ್ಲ, ಉಪವಾಸ ಮಾಡಲಿಕ್ಕೂ ಸಮಯ ಇಲ್ಲ, ಎಷ್ಟೋ ವರ್ಷಗಳಾಗೋಗಿದೆ ಉಪವಾಸ ಮಾಡಿ, ಏನು ನನ್ನ ಜೀವಿತ ಹೀಗಾಗಿ ಹೋಗಿದೆ ಎಂದು ನೀವು ಚಿಂತಿಸ್ತಾ ಇರ್ಬೋದು. ಸಹೋದರ ಸಹೋದರಿಯರೇ, ನೀವು ಉಪವಾಸದಿಂದ ಇದ್ದು ಅಟ್ಲೀಸ್ಟ್ ಒಂದು ಹೊತ್ತಾದರೂ ನಿಮಗೆ ಯಾವ ಸಮಯದಲ್ಲಿ, ಬೆಳಗ್ಗೆ ಹೊತ್ತೋ, ಸಂಜೆ ಹೊತ್ತೋ, ರಾತ್ರಿ ಸಮಯದಲ್ಲೋ, ರಾತ್ರಿ ಹೊತ್ತು ಕೂಡ ಉಪವಾಸವಿದ್ದು ನೀವು ಪ್ರಾರ್ಥನೆ ಮಾಡಬಹುದು. ರಾತ್ರಿ ಎಲ್ಲ ನೀವು ಒಂದು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಅದು ನಿಮಗೆ ಲಾಭಕರವಾಗಿರ್ತದೆ, ನಿಮ್ಮ ಆತ್ಮಿಕ ಜೀವಿತಕ್ಕೆ ಅದು ಒಳ್ಳೆಯದಾಗಿರ್ತದೆ. ಸಹೋದರ ಸಹೋದರಿಯರೇ, ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡೋಣ. ನಿನವೆ ಪಟ್ಟಣದ ಜನರ ಕುರಿತಾಗಿ ನಾವು ನೋಡ್ತೇವೆ. ಆ ನಿನವೆ ಪಟ್ಟಣದ ಜನರು ಪಾಪದಲ್ಲಿ ಮುಳುಗಿದ್ದರು. ಆಗ ದೇವರು ಯೋನನ ಮೂಲಕವಾಗಿ ಎಚ್ಚರಿಸುವಾಗ ಅವರೆಲ್ಲ ಉಪವಾಸದಿಂದ ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಪಾಪಗಳನ್ನು ದೇವರಿಗೆ ಒಪ್ಪಿಸಿ ಮಾನಸಾಂತರ ಹೊಂದಿಕೊಂಡು ಆ ಪಟ್ಟಣವು, ಆ ಜನಗಳು ಉಳಿಯುವುದನ್ನು ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲೂ ಕೂಡ ಈ ಪಾಪದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮ ಕಣ್ಣಿನ ಮೂಲಕವೋ, ನಮ್ಮ ನಡತೆಯ ಮೂಲಕವೋ, ಬಾಯಿ ಮಾತಿನ ಮೂಲಕವೋ ಅಥವಾ ಕೇಳುವ ವಿಷಯದಲ್ಲೋ ಎಲ್ಲೋ ಒಂದೊಂದು ಕಡೆ ನಮ್ಮ ಜೀವಿತದಲ್ಲಿ ಪಾಪ ಅನ್ನುವಂಥದ್ದು ಆವರಿಸುವಂಥದ್ದಾಗಿದೆ. ಇವುಗಳನ್ನು ನಾವು ಪ್ರತಿದಿನ ಏನು ಮಾಡಬೇಕಂದ್ರೆ ಶುದ್ಧೀಕರಿಸಿಕೊಳ್ಬೇಕು. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣಲ್ಪಡ್ತೇವೆ. 4ನೇ ಅಧ್ಯಾಯ 22ನೇ ವಚನ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವರ ಭಯಭಕ್ತಿ ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿ, ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ, ನೀವು ದಿನೇ ದಿನ ಏನಾಗಬೇಕು, ನೀವು ಆಂತರ್ಯದಲ್ಲಿ ನೀವು ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕು. ಆಂತರ್ಯದಲ್ಲಿ ನಾವು ಹೊಸಬರಾಗಬೇಕಂದ್ರೆ ಈ ಉಪವಾಸ ಪ್ರಾರ್ಥನೆ ಎಂಬುವಂಥದ್ದು ನಮಗೆ ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ನೀವು ಉಪವಾಸ ಪ್ರಾರ್ಥನೆನ ಮಾಡುವಾಗ ಹೆಚ್ಚು ಸಮಯ ನೀವು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಸಮಯ ಸಿಕ್ಕುವಂಥದ್ದಾಗಿದೆ. ಈಗ ನಾರ್ಮಲ್ ಆಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಎಂದು ನಾವು ಹೇಳುವುದಾದರೆ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡ್ತೇವೆ. ಆದರೆ ಉಪವಾಸ ಪ್ರಾರ್ಥನೆ ಎಂದು ಹೇಳುವುದಾದರೆ ಭಯ ಭಕ್ತಿಯಿಂದ ನಾವು ಮಾಡ್ತೇವೆ. ಆ ಸಮಯದಲ್ಲಿ ನಮ್ಮ ಆಂತರ್ಯವನ್ನು ಹೊಸಬದಾಗಿ
ದೇವರ ವಾಕ್ಯದ ಮೂಲಕವಾಗಿ, ದೇವರ ಆತ್ಮನ ಮೂಲಕವಾಗಿ ನಾವು ನೂತನ ಸ್ವಭಾವಗಳನ್ನು ಧರಿಸಿಕೊಳ್ಳಿಕ್ಕೆ ನಮಗೆ ಸಹಾಯಕರವಾಗ್ತದೆ. ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಹಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು, ಕನಿಕರವು, ದೀರ್ಘಶಾಂತಿಯು, ಕೃಪೆಯು ಉಳ್ಳವನಾಗಿ ಮಾಡಬೇಕೆದ್ದಿದ್ದ ಕೇಡಿಗೆ ಮನಮರುಗುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧ್ಯಾನಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನ ದಯಪಾಲಿಸಿ ಹೋದಾನು. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಈಗಲಾದರೂ ಈ ವಿಡಿಯೋ ನೋಡ್ತಾ ಇರುವಂಥ ಸಹೋದರ ಸಹೋದರಿಗೆ ದೇವರ ವಾಕ್ಯ ತಿಳಿಯಪಡಿಸ್ತಾ ಇರೋದೇನೆಂದರೆ, ಈಗಲಾದರೂ ಮನಪೂರ್ವಕವಾಗಿ ಅಂದರೆ ಪೂರ್ಣ ಮನಸ್ಸಿನಿಂದ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಉಪವಾಸ ಮಾಡಿರಿ. ಯಾವುದಕ್ಕಾಗಿ ಅಂದರೆ ನಿಮ್ಮ ಜೀವಿತದಲ್ಲಿರುವಂಥ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಗುಣಗಳು, ಅದು ಯಾವುದೇ ಗುಣಗಳಾಗಿರ್ಬೋದು, ಶರೀರ ಭಾವಕ್ಕೆ ಸಂಬಂಧಪಟ್ಟಂಥ ಗುಣಗಳಾಗಿರ್ಬೋದು, ಆ ಪಾಪಗಳಿಂದ ನೀವು ಮಾನಸಾಂತರ ಹೊಂದಿಕೊಳ್ಬೇಕು. ಹಾಗೆ ದೇವರ ಕಡೆಗೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ತಿರುಗಿಕೊಳ್ಳಬೇಕು ಅಂದರೆ ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ ಅಂತ ದೇವ್ರ ವಾಕ್ಯ ಹೇಳ್ತಿದೆ. ಅಳಿರಿ, ಗೋಳಾಡಿರಿ, ದೇವರೇ ನನ್ನ ತಪ್ಪನ್ನು ಕ್ಷಮಿಸು, ನನ್ನ ಬದಲಾಯಿಸು. ಎಷ್ಟೋ ಸಮಯದಲ್ಲಿ ನಮಗೆ ಆಸೆ ಇರ್ತದಲ್ವಾ, ನಾನು ಬದಲಾಗಬೇಕು, ಯಾಕೆ ನಾನೀಗಿದ್ದೇನೆ, ಯಾಕೆ ನಾನೀಗೆ ಬಿಹೇವ್ ಮಾಡ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಏನಾಗ್ತಾ ಇದೆ, ನನಗೆ ಇಷ್ಟ ಆಗ್ತಾ ಇಲ್ಲ ನನ್ನ ಗುಣಗಳು ಎಂದು ನೀವು ಅನೇಕ ಸಮಯದಲ್ಲಿ ನೆನೆಸಿಕೊಳ್ತಾ ಇರಬಹುದು. ಎಷ್ಟೋ ಪ್ರಾರ್ಥನೆ ಮಾಡಿ ನೋಡ್ತಾ ಇದ್ದೇನೆ ಆದರೆ ಬದಲಾಗ್ತಾ ಇಲ್ಲ ಎಂದು ಹೇಳುವುದಾದರೆ ಉಪವಾಸ ಮಾಡಿರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ಅರಿದುಕೊಳ್ಳುವಂಥದ್ದು ನಿಮ್ಮ ಮನಸ್ಸನ್ನು ಅರಿದುಕೊಳ್ಳಿರಿ. ನಿಮ್ಮ ಮನಸ್ಸಿನಲ್ಲಿರುವಂಥ ಅಹಂ, ನಾನು ಎಂಬುದನ್ನು ಅರಿದು ಹಾಕಿರಿ. ದೇವರಿಗೆ ಇಷ್ಟವಿಲ್ಲದಂಥ ಗುಣಗಳನ್ನು, ಹಠಗಳಾಗಿರಬಹುದು, ಬೇಡವಾದ ಸ್ವಭಾವಗಳಾಗಿರಬಹುದು, ಅಥವಾ ಕಠಿಣ ಹೃದಯಗಳಾಗಿರಬಹುದು, ಇವುಗಳನ್ನೆಲ್ಲ ಅರಿದು ನೀವು ದೇವರ ಮುಂದೆ ತಿರುಗಿಕೊಳ್ಳುವುದಾದರೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಆತನು ನಮ್ಮನ್ನ ಕರುಣಿಸುವ ಆತನಾಗಿದ್ದಾನೆ, ನಮ್ಮನ್ನ ಕ್ಷಮಿಸುವ ಆತನಾಗಿದ್ದಾನೆ. ನಾವು ಉಪವಾಸ ಮಾಡಬೇಕು. ಯಾವ ವಿಷಯಕ್ಕೋಸ್ಕರವಾಗಿ ಅಂದರೆ ನಾವು ಆತ್ಮೀಕವಾಗಿ ಬಲ ಹೊಂದಲು, ಹಾಗೆ ಆತ್ಮೀಕವಾದ ಅಧಿಕಾರವನ್ನು ಹೊಂದಲು ನಾವು ಉಪವಾಸ ಮಾಡಬೇಕು. ನಮ್ಮ ಆತ್ಮೀಕವಾದಂಥ ಮನುಷ್ಯನು ಬಲ ಹೊಂದುವುದಾದರೆ ಶರೀರದಲ್ಲಿ ಎಷ್ಟೇ ಬಲಹೀನತೆ ಇದ್ದರೂ ಕೂಡ, ಅಥವಾ ಜೀವಿತದಲ್ಲಿ ಎಷ್ಟೇ ನೋವು ಸಂಕಟವಿದ್ದರೂ ಕೂಡ ನಾವು ಕದಲಿ ಹೋಗುವುದಿಲ್ಲ, ನಾವು ಸೋತು ಹೋಗುವುದಿಲ್ಲ. ಯಾಕೆಂದರೆ ನಮ್ಮ ಒಳಗಿನ ಮನುಷ್ಯನು ಗಟ್ಟಿಯಾಗಿರುವಾಗ. ನಾವು ನೋಡ್ತೇವೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸುಸ್ವಾಮಿ ಹೀಗೆ ಹೇಳ್ತಾ ಇದ್ದಾರೆ: ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಲ್ಲಿ ಆಗದೇ ಇರುವಂಥದ್ದು ಒಂದು ಇರುವುದಿಲ್ಲ ಎಂದು ಹೇಳಿದನು. ನೋಡಿ, ಇಲ್ಲಿ ನಾವು ನೋಡುವುದಾದರೆ ನಾವು ಆತ್ಮಿಕ ಜೀವಿತದಲ್ಲಿ ನಮಗೆ ಬಲ ಬೇಕಂದರೆ ನಮಗೆ ನಂಬಿಕೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂಥ ವಿಷಯವಾಗಿದೆ. ನಂಬಿಕೆ ಇಲ್ಲದೆ ನಾವು ಯಾವ ಕಾರ್ಯವನ್ನು ಕೂಡ ಸಾಧಿಸಲು ಸಾಧ್ಯವಿಲ್ಲ. ನಾವು ನಂಬಿಕೆ ಉಳ್ಳವರಾಗಿ ಜೀವಿಸಬೇಕು. ನಮ್ಮ ಆತ್ಮಿಕ ಮನುಷ್ಯನು ಗಟ್ಟಿಯಾಗಬೇಕಂದ್ರೆ ನಾವು ನಂಬಿಕೆ ಉಳ್ಳವರಾಗಬೇಕು. ಈ ನಂಬಿಕೆ ಅನ್ನುವಂಥದ್ದು ಬರೀ ಒಂದು ದಿವಸದಲ್ಲಿ ಬರುವಂಥದ್ದಲ್ಲ. ನಾವು ಕರ್ತನ ಸಹವಾಸ ಐಕ್ಯತೆಯಲ್ಲಿ ಇರುವಾಗ ನಮ್ಮಲ್ಲಿ ಈ ನಂಬಿಕೆ ಎನ್ನುವಂಥದ್ದು ಹೆಚ್ಚಾಗುವಂಥದ್ದಾಗಿದೆ. ದೇವರ ವಾಕ್ಯವನ್ನ ಕೇಳುವುದರಿಂದ, ತಿರುಗಿ ಕರ್ತನಾಗಿರುವ ಯೇಸುವಿನ ವಾಕ್ಯಗಳನ್ನು ಕೇಳುವಾಗ ಮಾತ್ರವೇ ನಮ್ಮಲ್ಲಿ ನಂಬಿಕೆ ಎನ್ನುವಂಥದ್ದು ಹೆಚ್ಚಾಗುವಂಥದ್ದಾಗಿದೆ. ಹಾಗೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಕೈಯಲ್ಲಿ ಆಗದೇ ಇರುವಂಥ ಕಾರ್ಯ ಒಂದೂ ಇಲ್ಲ, ಎಲ್ಲ ಕಾರ್ಯಗಳು ಆಗ್ತದೆ. ಯಾವಾಗಂದ್ರೆ ನೀವು ನಂಬುವಾಗ. ದೇವರಲ್ಲಿ ನಮಗೊಂದು ಸ್ಪಿರಿಚುವಲ್ ಅಥಾರಿಟಿಯನ್ನ, ಸ್ಪಿರಿಚುವಲ್ ಆಗಿರುವಂಥ ಅಧಿಕಾರವನ್ನ, ಆತ್ಮಿಕ ಅಧಿಕಾರವನ್ನ ನಮಗೆ ಕೊಡುವ ಆತನಾಗಿದ್ದಾನೆ. ಯಾವ ಆತ್ಮಿಕ ಅಧಿಕಾರ ಎನ್ನುವುದಾದರೆ ನಮ್ಮ ಜೀವಿತದಲ್ಲಿ ಬರುವಂತಹ ಅನೇಕ ಯುದ್ಧದಲ್ಲಿ ನಾವು ಜಯಿಸಲು, ನಮ್ಮ ಮಿನಿಸ್ಟ್ರಿಯಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಸೇವೆಯಲ್ಲಿ ಆಗಿರ್ಬೋದು, ನಮ್ಮ ವಿವಾಹದಲ್ಲಿ ಆಗಿರಬಹುದು, ಹಾಗೂ ನಮ್ಮ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ಆಗಿರಬಹುದು, ನಮ್ಮ ಎಮೋಷನ್ಸ್, ಭಾವನೆಗಳಲ್ಲಾಗಿರ್ಬೋದು, ಇದಕ್ಕೆ ವಿರುದ್ಧವಾಗಿ ಬರುವಂಥ ಎಲ್ಲ ಯುದ್ಧದಲ್ಲಿ ಅಥವಾ ಹೋರಾಟದಲ್ಲಿ ನಾವು ಜಯ ಹೊಂದಬೇಕಂದ್ರೆ ನಾವು ಹೆಚ್ಚು ಉಪವಾಸ ಪ್ರಾರ್ಥನೆ ಮಾಡಬೇಕು. ಮತ್ತು ಆ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು. ಉಪವಾಸ ಮಾಡಿರಿ. ಯಾವುದಕ್ಕಾಗಿ ಅಂದರೆ ಕರ್ತನಿಂದ ಬಲ ಹೊಂದಿಕೊಳ್ಳಲು.
ಆ ಅಧಿಕಾರ ನನಗೆ ಬೇಕು ಎಂದು ದೇವರ ಸಮ್ಮುಖದಲ್ಲಿ ಉಪವಾಸದಿಂದ ಪ್ರಾರ್ಥನೆಯನ್ನ ಮಾಡಿರಿ. ನಮ್ಮ ಆತ್ಮಿಕ ಮನುಷ್ಯನಿಗೆ ಒಂದು ಸಂರಕ್ಷಣೆ ಬೇಕಾಗಿದೆ. ಯಾಕೆಂದರೆ ಸೈತಾನನು ಯಾವಾಗಲೂ ನಮ್ಮ ಆತ್ಮಿಕ ಮನುಷ್ಯನನ್ನ, ನಮ್ಮ ಆತ್ಮಿಕ ಜೀವಿತವನ್ನ ಹೇಗೆ ನಷ್ಟಪಡಿಸಬೇಕು, ನಾಶಪಡಿಸಬೇಕು, ಕದ್ದುಕೊಳ್ಳಬೇಕು, ಕೊಯ್ಬೇಕೆಂದು ಯೋಜನೆಯನ್ನ ಮಾಡ್ತಾ ಇರ್ತಾನೆ. ಆ ಸಮಯಗಳಲ್ಲಿ ನಾವು ಆತ್ಮೀಕರವಾಗಿ ನಿದ್ರೆ ಹೊಂದಿದಂಥ ಪರಿಸ್ಥಿತಿಯಲ್ಲಿರದೆ ಬಲ ಹೊಂದಿದ ಪರಿಸ್ಥಿತಿಯಲ್ಲಿ ಇರುವಾಗ ಮಾತ್ರವೇ ಆ ಹೋರಾಟವನ್ನ, ಯುದ್ಧವನ್ನ ಜಯಿಸಲಿಕ್ಕೆ ಸಾಧ್ಯ. ಎಷ್ಟೋ ಜನರು ಇಂದು ಆತ್ಮಿಕವಾದ ನಿದ್ರೆಯಲ್ಲಿ ಇದ್ದಾರೆ. ಆದ ಕಾರಣವೇ ಸೈತಾನನು ಅವರ ಮೇಲೆ ಆಳ್ವಿಕೆಗಳನ್ನ ಮಾಡುವಾಗ ಪ್ರಾರ್ಥನೆಗಳು ಮಾಡೋದಿಲ್ಲ, ಅಥವಾ ಪ್ರಾರ್ಥನೆಗಳನ್ನ ಮಾಡಲಿಕ್ಕೆ ಆಗದಂತೆ, ಸಭೆಗಳಿಗೆ ಹೋಗದಂತೆ, ಹಾಗೂ ವಾಕ್ಯಗಳನ್ನ ಓದದಂತೆ ಮನಸ್ಸುಗಳನ್ನ ಮಂಕು ಮಾಡಿ, ಮನಸ್ಸುಗಳನ್ನ ಕಠಿಣ ಮಾಡಿರುವಂತ ಕಾರ್ಯಗಳನ್ನು ಅನೇಕರ ಆತ್ಮಿಕ ಜೀವಿತದಲ್ಲಿ ಇಂದು ನಾವು ಕಾಣಲ್ಪಡಬಹುದಾಗಿದೆ. ಆದ ಕಾರಣ ಆತ್ಮಿಕವಾಗಿ ಇನ್ನು ನೀವು ನಿದ್ರೆ ಅವಸ್ಥೆಯಲ್ಲಿ ಇರುವುದಾದರೆ ಆತ್ಮವನ್ನ ಕರ್ತನ ಕೈಗೆ ನಾವು ಒಪ್ಪಿಸೋಣ. ನಮ್ಮ ಆತ್ಮವನ್ನ ಗಟ್ಟಿಗೊಳಿಸೋಣ. ನಮ್ಮ ಆತ್ಮಕ್ಕೆ ಬಲ ಬೇಕಾಗಿದೆ. ಆ ಬಲ ಬರುವುದು ಎಲ್ಲಿಂದ ಎಂದರೆ ಅದನ್ನು ಸೃಷ್ಟಿಸಿದ ಆತನಿಂದ. ಆತ್ಮಕ್ಕೆ ಬೇಕಾಗಿರುವಂಥದ್ದು ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ. ದೇವರ ಪ್ರಸನ್ನತೆ ಇಲ್ಲದೆ, ದೇವರ ಸಾನ್ನಿಧ್ಯವಿಲ್ಲದೆ, ದೇವರ ಸ್ಪರ್ಶ ಇಲ್ಲದೆ ಇದ್ರೆ ಹೇಗೆ ಗಿಡಕ್ಕೆ ಸೂರ್ಯನ ಬೆಳಕು ಇಲ್ಲದೆ ಇದ್ರೆ ಒಣಗಿ ಬಾಡಿ ಹೋಗ್ತದೋ, ಅದೇ ರೀತಿಯಾಗಿ ನಮ್ಮ ಆತ್ಮ ಎಂಬುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಪ್ರಕಾಶಮಾನವಾದ ಪ್ರಸನ್ನತೆ, ಆತನ ಸಹವಾಸ, ಅನ್ಯೋನ್ಯತೆ ಇಲ್ಲದೆ ಇರುವುದಾದರೆ ಗಿಡವು ಹೇಗೆ ಒಣಗಿ ಸತ್ತು ಹೋಗುವಂಥದ್ದಾಗಿದೆಯೋ ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತವೂ ಕೂಡ ಒಣಗಿ ಸತ್ತು ಹೋಗುವಂಥ ಪರಿಸ್ಥಿತಿಗೆ ತಲುಪುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಮತ್ತೆ ನಾವು ನೋಡ್ತೇವೆ, ಮತ್ತೆ ಯಾವುದಕ್ಕಾಗಿ ಉಪವಾಸ ಮಾಡಬೇಕಂದ್ರೆ ನಮ್ಮ ಆತ್ಮೀಕವಾದಂತಹ ಸಿದ್ಧತೆಗೋಸ್ಕರ ನಾವು ಉಪವಾಸ ಮಾಡಬೇಕು. ನಮ್ಮ ಆತ್ಮಿಕ ಜೀವಿತದಲ್ಲಿ ಕೆಲವೊಂದು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಉದಾಹರಣೆಯಾಗಿ ನೋಡುವುದಾದ್ರೆ, ನೀವು ಸೇವೆಯನ್ನು ಮಾಡುವಂಥ ವಿಷಯಗಳಲ್ಲಿ ಆಗಿರ್ಬೋದು, ಸುವಾರ್ತೆ ಸಾರುವಂಥ ವಿಷಯಗಳಲ್ಲಿ, ದೇವರ ವಾಕ್ಯವನ್ನು ಹಂಚುವ ವಿಷಯದಲ್ಲಿ, ಯಾವುದೇ ವಿಷಯಗಳಲ್ಲಿ ಆಗಿರಬಹುದು. ಆದರೆ ನೀವು ಉಪವಾಸದಿಂದ ಅದನ್ನ ಸಿದ್ಧತೆ ಮಾಡುವುದಾದರೆ ಕರ್ತನ ಆತ್ಮನ ನಡೆಸುವಿಕೆಯನ್ನ ಆ ವಿಷಯದಲ್ಲಿ ನೀವು ಕಾಣಬಹುದಾಗಿದೆ. ಎಷ್ಟೋ ಜನರು ಇವತ್ತೇನು ಮಾಡ್ತಾರೆ, ತಮಗೆ ಆಲೋಚನೆಗಳು ಬರ್ತದೆ ಎಂದು ಹೇಳಿ ಆಲೋಚನೆಗಳ ಮೇಲೆ ಬಿದ್ದು ದೇವರ ಪ್ರಾರ್ಥನೆ ಮಾಡುವುದಿಲ್ಲ. ಈ ಒಂದು ಆತ್ಮಿಕ ಸಿದ್ಧತೆಗಳನ್ನು ಮಾಡಿಕೊಳ್ಳದೆ ಎಷ್ಟೋ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಿ ನಷ್ಟ ಅನುಭವಿಸುವುದನ್ನು ನೋಡ್ತೇವೆ. ನೀವು ಬರೀ ಆತ್ಮಿಕವಾದ ವಿಷಯಗಳಲ್ಲೇ ಅಲ್ಲ, ಎಲ್ಲ ವಿಷಯಗಳಲ್ಲಿಯೂ, ಉದಾಹರಣೆಯಾಗಿ ನೋಡುವುದಾದರೆ, ನೀವೊಂದು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೂ ಕೂಡ, ಹಾಗೆ ನೀವೊಂದು ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ, ಒಂದು ವಿವಾಹದ ವಿಷಯ ಆಗಿರ್ಬೋದು, ಕುಟುಂಬದಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ತೆಗೆದುಕೊಳ್ಳಬೇಕಾದ ತೀರ್ಮಾನಗಳಾಗಿರ್ಬೋದು, ಎಲ್ಲ ವಿಷಯದಲ್ಲೂ ನಿಮ್ಗೊಂದು ಸಿದ್ಧತೆ ಬೇಕು. ಆ ಸಿದ್ಧತೆ ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನೊಂದಿಗೆ ನೀವು ಮಾಡಿಕೊಳ್ಳಬೇಕು. ನಾವು ನೋಡ್ತೇವೆ, ಉದಾಹರಣೆಯಾಗಿ ಯೇಸು ಕ್ರಿಸ್ತನು ತಾನು ಸೇವೆಗೆ ಇಳಿಯುವುದಕ್ಕೆ, ತನ್ನ ಮಿನಿಸ್ಟ್ರಿಯನ್ನ, ತನ್ನ ಸೇವೆಯನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಹಾಗೂ ಶಿಷ್ಯರನ್ನ ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ 40 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡಿದ ನಂತರವೇ ಆತನು ಏನು ಮಾಡುತ್ತಾರೆ ಅಂದರೆ ಶಿಷ್ಯರನ್ನ ಆರಿಸಿಕೊಳ್ತಾರೆ. ಹಾಗೆ ಮೋಶೆ ಕೂಡ ದೇವರಿಂದ ಶಾಸನವನ್ನ, ಆ ದಶಾಜ್ಞೆಗಳನ್ನ ತೆಗೆದುಕೊಂಡು ಬರಲಿಕ್ಕೆ 40 ದಿವಸಗಳ ಕಾಲ ಕರ್ತನೊಟ್ಟಿಗೆ ಆತ್ಮಿಕವಾದ ಸಿದ್ಧತೆಯನ್ನು ಮಾಡಿಕೊಳ್ಳುವುದನ್ನು ನೋಡ್ತೇವೆ. ಇವತ್ತು ನಮ್ಮ ಆತ್ಮಿಕ ಸಿದ್ಧತೆಗಳು ಹೇಗಿದೆ? ನಾವು ಆತ್ಮಿಕವಾಗಿ ಸಿದ್ಧತೆಯನ್ನು ಮಾಡ್ತಾ ಇದ್ದೇವಾ? ಬರೀ ಈ ಲೋಕದ ವಿಷಯಗಳಿಗೆ ಮಾತ್ರ ಅಲ್ಲ, ಬರೀ ಪ್ರಸಂಗ ಮಾಡಲಿಕ್ಕೆ ಅಥವಾ ನಾವು ವಾಕ್ಯವನ್ನು ಸಾರಲಿಕ್ಕೆ ಹಾಗೂ ಆರಾಧನೆ ಮಾಡಲಿಕ್ಕೆ ಅಲ್ಲ ನಮ್ಮ ಆತ್ಮಿಕ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿರುವಂಥದ್ದು. ನಾವು ಒಂದು ರಾಜ್ಯವನ್ನು ಸೇರಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ತಿರುಗಿ ಹೋಗಿದ್ದಾನೋ ಹಾಗೆ ತಿರುಗಿ ಮತ್ತೆ ಬರಲಿದ್ದಾನೆ. ಆ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು, ನಮ್ಮ ಆತ್ಮನ ಬಲಪಡಿಸಿಕೊಳ್ಳಬೇಕು ಎಂದರೆ ನಮಗೆ ಈ ಆತ್ಮಿಕ ಸಿದ್ಧತೆ ಬೇಕು. ಈ ಆತ್ಮಿಕ ಸಿದ್ಧತೆಯಲ್ಲಿ ನಾವು ಮಾಡಿಕೊಳ್ಳದೆ ಇನ್ನೂ ನಿದ್ರಾವಸ್ಥೆಯಲ್ಲಿ ಇರುವುದಾದರೆ ದಯಮಾಡಿ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳೋಣ. ಇಲ್ಲವಾದರೆ ನಮಗೆ ಈ ಸಿದ್ಧತೆ ಇಲ್ಲದೆ ಇದ್ದರೆ ಆ ರಾಜ್ಯಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಭೂಮಿಯಲ್ಲಿ ಅನೇಕ ಮಾರ್ಗಗಳಿದೆ, ಅನೇಕ ಅವಕಾಶಗಳಿದೆ, ಭೂಮಿಯಲ್ಲಿ ನಮಗೆ ಆಪ್ಷನ್ಸ್ಗಳಿದೆ. ಆದರೆ ಒಮ್ಮೆ ಪರಲೋಕದ ಬಾಗಿಲು ಮುಚ್ಚಲ್ಪಟ್ರೆ ನಮಗೆ ಯಾವ ಆಪ್ಷನ್ಗಳಾಗಲಿ ಆಯ್ಕೆಗಳಾಗಲಿ ನಮ್ಮ ಮುಂದೆ ಇಲ್ಲ. ಆದ ಕಾರಣ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಆತ್ಮಿಕವಾದಂತಹ ಒಂದು ಸಿದ್ಧತೆ ನಮ್ಮಲ್ಲಿ ಇರಬೇಕು. ಅದು ಈ ಲೋಕದಲ್ಲಿ ಮಾಡುವಂತಹ ದೇವರ ಸೇವೆ ಆಗಿರಬಹುದು ಅಥವಾ ಯಾವುದೇ ಕಾರ್ಯಗಳಾಗಿರ್ಬೋದು, ಹಾಗೂ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೂ ಕೂಡ ನಮಗೆ ಆತ್ಮಿಕವಾದ ಸಿದ್ಧತೆ ಎನ್ನುವಂಥದ್ದು ಬಹಳ ಅವಶ್ಯವಾಗಿದೆ. ಮತ್ತು ನಾವು ನೋಡುವುದಾದರೆ
ಆತ್ಮಿಕವಾದಂತಹ ಒಂದು ವಿವೇಚನೆಗೋಸ್ಕರವಾಗಿ, ಆತ್ಮಿಕವಾಗಿ ವಿವೇಚನೆ ಬೇಕು ಮತ್ತು ಜ್ಞಾನಕ್ಕೋಸ್ಕರವಾಗಿ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು. ಇದನ್ನ ನಾವು ನೋಡುವುದಾದರೆ ಎಸ್ತೇರಳ ಜೀವಿತದಲ್ಲಿ ನೋಡ್ತೇವೆ. ಆಕೆ ಉಪವಾಸವಿದ್ದು ತನ್ನ ಜನರ ವಿರುದ್ಧವಾಗಿ ಬಂದಂತಹ ಕಾರ್ಯವನ್ನ ಜ್ಞಾನದಿಂದ ಮಾಡಲಿಕ್ಕೆ ದೇವರಿಂದ ವಿವೇಚಿಸುವಂತಹ ಮತ್ತು ಜ್ಞಾನವನ್ನ ಆಕೆ ಪಡೆದುಕೊಂಡಳು. ರಾಜನ ಮುಂದೆ ಸುಮ್ಮನೆ ಹೋಗುವಂತಿರಲಿಲ್ಲ. ರಾಜನ ಮುಂದೆ ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲದೆ ಇರೋ ಸಂಗತಿ ಎಸ್ತೇರಳ ಜೀವಿತದಲ್ಲಿತ್ತು. ಆದರೆ ಆಕೆ ಉಪವಾಸ ಮಾಡುವಾಗ ದೇವರು ಆಕೆಗೆ ವಿವೇಚಿಸುವಂತಹ ಒಂದು ಜ್ಞಾನವನ್ನು ಅನುಗ್ರಹಿಸಿದ್ರು. ಆ ಜ್ಞಾನದಿಂದಲೇ ತನ್ನ ಇಡೀ ಕುಲವನ್ನು ಆಕೆ ಸಂರಕ್ಷಿಸಲಿಕ್ಕೆ ಸಾಧ್ಯವಾಯಿತು. ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಇಂಪಾರ್ಟೆಂಟ್ ಆಗಿರುವ ಡಿಸಿಷನ್ ಆಗಿರಬಹುದು ಅಥವಾ ಯಾವುದೇ ಕಾರ್ಯಗಳಾಗಿರ್ಬೋದು, ಇಂದು ಅನೇಕ ಯವನಸ್ಥರು ತೀರ್ಮಾನಗಳನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ತಮ್ಮ ಜ್ಞಾನ, ನಾನು ತುಂಬ ಓದಿದ್ದೇನೆ, ನನಗೆ ತುಂಬ ಜ್ಞಾನವಿದೆ, ನಾನು ಎಲ್ಲರಿಗಿಂತ ದೊಡ್ಡವಳು ಎಂದು ಹೇಳಿ ಮದುವೆ ವಿಷಯದಲ್ಲಾಗಿರಬಹುದು, ಹಾಗೆ ಫೈನಾನ್ಷಿಯಲ್ ಆರ್ಥಿಕವಾದ ವಿಷಯಗಳಲ್ಲಾಗಿರಬಹುದು, ಹಾಗೆ ಅವರ ಆತ್ಮಿಕ ಜೀವಿತದಲ್ಲಿ, ಹಾಗೆ ಅವರ ವಿವಾಹದ ಜೀವಿತದಲ್ಲಿ ತಮಗಿಷ್ಟ ಬಂದ ಹಾಗೆ ತೀರ್ಮಾನಗಳನ್ನು ತೆಗೆದುಕೊಂಡು ಕೊನೆಗೆ ನಷ್ಟ ಅನುಭವಿಸುವುದನ್ನು ನಾವು ಕಾಣಲ್ಪಡ್ತೇವೆ. ನಾವು ದೇವರಿಂದ ಜ್ಞಾನ ಪಡ್ಕೊಳ್ಬೇಕು. ನಮಗೆ ಈ ಕೆಟ್ಟ ಲೋಕದಲ್ಲಿ, ಮೋಸಕರವಾದ ಲೋಕದಲ್ಲಿ ಈ ವಿವೇಚಿಸುವಂಥ ಜ್ಞಾನ ಬೇಕು. ಎಷ್ಟೋ ಜನರು ಮೋಸ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಈ ವಿವೇಚಿಸುವಂಥ ಒಂದು ಜ್ಞಾನ ಇಲ್ಲ, ವಿವೇಚನೆ ಇಲ್ಲ. ವಿವೇಚನೆ ಇಲ್ಲದೆ ಇದ್ದರೆ ಸರಿ ಯಾವುದು ತಪ್ಪು ಯಾವುದು, ನಾವು ಮಾಡ್ತಾ ಇರುವ ಕಾರ್ಯ ಸರಿಯೋ ತಪ್ಪೋ ಎಂದು ನಮಗೆ ತಿಳಿಯದು ಬರುವುದಿಲ್ಲ. ವಿವೇಚನೆ ಇರಬೇಕು ನಮಗೆ. ಆ ವಿವೇಚನೆ ನಮಗೆ ಬರುವಂಥದ್ದು ಆತ್ಮನಿಂದ ಆಗಿದೆ. ಆದ ಕಾರಣವೇ ಆತ್ಮನಿಂದ ನಡ್ಕೊಳ್ಳಿರಿ ಎಂದು ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ಆತ್ಮನಿಂದ ನಾವು ನಡ್ಕೊಳ್ಬೇಕು. ಈ ವಿವೇಚನೆ ನಮಗೆ ಬೇಕು ಎನ್ನುವುದಾದರೆ, ನಮ್ಮ ಎದುರಿಗೆ ಬರುವಂಥ ವ್ಯಕ್ತಿ ನಮ್ಮನ್ನು ಮೋಸಪಡಿಸ್ತಾ ಇದ್ದಾನೋ ಅಥವಾ ನ್ಯಾಯವಾಗಿದ್ದಾನೋ, ಹೇಗೆ ಆ ವ್ಯಕ್ತಿ ಇದ್ದಾನೆ ಎಂದು ನಮಗೊಂದು ವಿವೇಚನೆ ಬೇಕು. ಈ ವಿವೇಚನೆ ಎಲ್ಲ ಯವನಸ್ಥರಿಗೂ, ಸಹೋದರ ಸಹೋದರಿಯರಿಗೂ ಬೇಕಾಗಿದೆ. ಅದು ವಿವಾಹವಾಗಿರಲಿ ಅಥವಾ ವಿವಾಹವಾಗಿಲ್ಲದೆ ಇರುವವರಿಗೂ ಕೂಡ ಈ ವಿವೇಚನೆ ಬೇಕಾಗಿದೆ. ಆದ ಕಾರಣ ವಿವೇಚನೆಗೋಸ್ಕರ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕಾರ್ಯ. ಈ ವಿವೇಚನೆ ಇಲ್ಲದೆ ಎಷ್ಟೋ ಜನರು ಬೇಡವಾದಂಥ ಮಾತುಗಳಿಗೆ, ಬಂಡಾದಂತಹ ಮಾತುಗಳನ್ನು ಕೇಳಿ ಅವರು ಆ ಮಾತುಗಳಿಗೆ ಮರುಳಾಗಿ ತಮ್ಮ ಜೀವವನ್ನೇ ನಷ್ಟಪಡಿಸಿಕೊಂಡಿರುವಂತಹ ಉದಾಹರಣೆಗಳು ತುಂಬ ಇದೆ. ಆದ ಕಾರಣ ಸಂಸೋನನು ದಲ್ಲಿಳಲ ಮಾತಿಗೆ ಅವನು ಏನಾದನು ಅಂದರೆ ಮರುಳಾದನು. ಯಾಕೆ ಮರುಳಾದನು ಅಂದರೆ ಅವನಲ್ಲಿದ್ದಂಥ ಆ ವಿವೇಚನ ಆತ್ಮವು, ಆ ಜ್ಞಾನವನ್ನು ಅವನು ಕಳಕೊಂಡು ಅಲ್ಲಿ ಅವನು ಆಕೆಯ ಒಂದು ಮಾತಿಗೆ ಮರುಳಾಗಿದ್ದನು. ಕಾರಣ ಏನಂದರೆ ಅವನು ದೇವರ ಜ್ಞಾನವನ್ನು, ಅವಿವೇಚಿಸುವಂಥ ಆ ಜ್ಞಾನವನ್ನು ಕಳ್ಕೊಂಡಿದ್ದವನಾಗಿದ್ದನು. ಇವತ್ತು ಎಷ್ಟೋ ಯವನಸ್ಥರು ಇದೇ ರೀತಿಯಾಗಿ ಕಳ್ಕೊಂಡವರಾಗಿದ್ದಾರೆ. ಆದ ಕಾರಣವೇ ಬೇಡವಾದ ಗೇಮ್ಸ್ಗಳಲ್ಲಿ ಅಡಿಕ್ಟ್ ಆಗ್ತಾರೆ, ಬೇಡವಾದಂಥ ರಿಲೇಶನ್ಶಿಪ್ ಸಂಬಂಧಗಳಿಗೆ, ಈವನ್ ಮದುವೆ ಆಗಿದ್ರೂ ಕೂಡ ಮೋಸ ಹೋಗುವಂತಹ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ದಯಮಾಡಿ ಬೇಡವಾದ ಸಂಬಂಧಗಳಿಗಾಗಿರಬಹುದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಬೇಡವಾದ ಟ್ರೆಂಡಿಂಗ್ ಆ್ಯಪ್ಗಳಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡದೆ ಜ್ಞಾನದಿಂದ ನಡ್ಕೊಳ್ಳಿ. ಅದಕ್ಕೆ ನಮಗೆ ಆತ್ಮೀಕವಾದಂಥ ವಿವೇಚನೆ ಮತ್ತು ನಮಗೆ ಜ್ಞಾನ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ಈಗಿನ ದಿವಸದಲ್ಲಿ ಎಸ್ತೇರಳು ದೇವರ ಬಳಿಯಲ್ಲಿ ಕೇಳಿಕೊಂಡಳು. ನನ್ನ ಜ್ಞಾನ ಸಾಮರ್ಥ್ಯದಲ್ಲಿ ಅಥವಾ ತಾನು ಏನೋ ಮಾಡ್ತೇನೆ ಅಂತ ಹೋಗಲಿಲ್ಲ, ದೇವರನ್ನು ಆತುಕೊಂಡಳು, ಉಪವಾಸವಿದ್ದಳು. ನಾವು ಕೂಡ ಅದಕ್ಕಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ. ನೀವು ಈ ವಿಷಯಗಳನ್ನು ಕೇಳುವಾಗ ಈ ವಿಷಯಗಳನ್ನೆಲ್ಲ ದೇವರ ಹತ್ರ ನಾವು ಹೇಗೆ ಕೇಳೋದು? ಈ ವಿಷಯಗಳಿಗೋಸ್ಕರವಾಗಿ ಉಪವಾಸ ಇರಬೇಕಾ? ಏನಾದರೂ ಕಷ್ಟ ಇದ್ದರೆ, ವೇದನೆ ಇದ್ದರೆ, ರೋಗ ಇದ್ದರೆ, ಸಂಕಟ ಇದ್ದರೆ, ಸಾಲ ಇದ್ದರೆ, ಕುಟುಂಬದಲ್ಲಿ ವೇದನೆ ಇದ್ದರೆ ಮಾತ್ರ ನಾವು ಉಪವಾಸ ಇರುವಂಥದ್ದು ಎಂದು ನೆನೆಸಿಕೊಳ್ಳಬೇಡಿ. ಎಲ್ಲದಕ್ಕಿಂತ ಬಹುಮುಖ್ಯವಾಗಿರುವಂಥದ್ದು ಏನಂದರೆ ನಮ್ಮ ಆತ್ಮವಾಗಿದೆ. ನಮ್ಮ ಆತ್ಮವು ಗಟ್ಟಿಯಾಗಿರಬೇಕು. ನಮ್ಮ ಆತ್ಮಿಕ ಜೀವಿತವು, ಆತ್ಮಿಕ ಮನುಷ್ಯನು ಬಲವಾಗಿ ನಿಂತುಕೊಳ್ಳಬೇಕು ಅಂದರೆ ನಮಗೆ ಈ ಆತ್ಮನ ವಿವೇಚನೆ, ಜ್ಞಾನ ಬೇಕು. ಈ ಆತ್ಮನ ವಿವೇಚನೆ ಇರುವಾಗಲೇ ನಾವು ಮೋಸ ಹೋಗುವುದಿಲ್ಲ.
ನಾವು ದೇವರಿಂದ ದೂರವಾಗಲಿಕ್ಕೆ ಸೈತಾನನ ಸುಳ್ಳುಗಳಿಗೂ ನಾವು ಒಳಪಡೋದಿಲ್ಲ. ಸೈತಾನನು ಅನೇಕ ಸುಳ್ಳುಗಳನ್ನು ಹೇಳಿ ಇಂದು ಜನರನ್ನು, ಯವನಸ್ಥರನ್ನು ಕಣ್ಣುಗಳನ್ನು ಕಟ್ಟಿಬಿಟ್ಟಿದ್ದಾನೆ. ಆತ್ಮಿಕ ಕಣ್ಣುಗಳು ಅನೇಕರದು ಮುಚ್ಚಿ ಹೋಗಿಬಿಟ್ಟಿದೆ. ಆದ ಕಾರಣ ನಾವು ಅದರೊಳಗೆ ಒಳಪಡದ ಹಾಗೆ ದೇವರನ್ನು ಪ್ರಾರ್ಥಿಸೋಣ. ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದಾರೆ ಎಂದು ನಾನು ಭಾವಿಸ್ತೇನೆ. ಮತ್ತು ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ನಿರಂತರವಾಗಿ ಕರ್ತನ ಕೈಗೆ ಒಪ್ಪಿಸೋಣ. ದಯವಿಟ್ಟು ಉಪವಾಸ ಪ್ರಾರ್ಥನೆಗಳನ್ನು ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಆದರೂ, 15 ದಿವಸಕ್ಕೆ ಒಮ್ಮೆ ಆದರೂ ಮಾಡಿರಿ. ಯಾಕೆಂದರೆ ಉಪವಾಸ ಪ್ರಾರ್ಥನೆಯು ನಮ್ಮನ್ನು ಬದಲಿಸುವಂಥದ್ದಾಗಿದೆ, ಗಟ್ಟಿಗೊಳಿಸುವಂಥದ್ದಾಗಿದೆ, ಇನ್ನೂ ಹತ್ತಿರಕ್ಕೆ, ದೇವರ ಹತ್ತಿರಕ್ಕೆ ನಮ್ಮನ್ನು ಕರೆದೊಯ್ಯುವಂಥದ್ದಾಗಿದೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕೊಟ್ಟಂಥ ಉತ್ತಮವಾದ ದೇವರ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ರಾಜ್ಯ, ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯರು ಆತ್ಮಿಕವಾಗಿ ದೇವರೇ ಸೋತೋಗಿರುವುದಾದ್ರೂ, ಉಪವಾಸಗಳನ್ನು ಮಾಡಿ ಅನೇಕ ದಿವಸಗಳಾಗಿರುವುದಾದರೆ, ಯೇಸುವೇ ನೀನು ಸಹಾಯ ಮಾಡು, ನಿನ್ನ ಕಾರ್ಯ ಮಾಡಿ, ನಿನ್ನ ಕೃಪೆಯನ್ನು ನಡೆಸಬೇಕಾಗಿ ಕೇಳ್ಕೊಳ್ತೇವೆ ರಾಜ್ಯ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ದೇವರೇ. ನಮಗೂ ಕೂಡ ನಿನ್ನ ಬಾಲದಿಂದ ಕೃಪೆಯನ್ನು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ. ಆಮೇನ್ ಆಮೇನ್. ದೇವರು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು.